ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ಜನಕ್ಕೆ ಹಾಗಲಕಾಯಿ ಅಂದರೆ ಇಷ್ಟ ಇಲ್ಲ, ನನ್ನೂ ಸೇರಿಸಿ. ಆದರೆ ಈಗ ಅದು ನನ್ನ ಮೋಸ್ಟ್ ಫೇವ್ರೇಟ್ ಆಗಿದೆ. ಹಾಗಲಕಾಯಿ ಏನೇ ಮಾಡಿದ್ರೂ ಅದು ಕಹಿ ಹೋಗಲ್ಲ ಅಂತ ಹೇಳೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಮೊದಲಿಗೆ ಎಳೆಗಿರೋ ಕಾಯಿ ತೊಗೊಳ್ಳಿ, ಅದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರೌಂಡ್ ಆಗಿರಬೇಕು. ಅದಾದಮೇಲೆ ನೀರು ಹಾಕ್ಕೊಂಡು ಹೆಚ್ಚಿರೋ ಅಂಥ ಹಾಗಲಕಾಯಿನ ಹಾಕಬೇಕು. ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಿವುಚ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ಕಹಿ ಬಿಡುತ್ತೆ ರುಚಿಯಿಂದ. ಅದಾದಮೇಲೆ ಒಂದು 10 ನಿಮಿಷ ನೀವು ಬೇಯಿಸ್ಕೋಬೇಕಾಗುತ್ತೆ, ತುಂಬ ಬೇಯಿಸ್ಕೋಬೇಡಿ. ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ, 1-2 ಸ್ಪೂನಷ್ಟು ಉದ್ದಿನಬೇಳೆ ಕೆಂಪಗಾದ ಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, 1 ಸ್ಪೂನ್ ಎಳ್ಳು ಹಾಕ್ಕೊಳ್ಳಿ, 4-5 ಬೆಳ್ಳುಳ್ಳಿ ಹೆಸಲು, 1 ಹಿಡಿ ಕರಿಬೇವು ಹಾಕ್ಕೊಳ್ಳಿ, ಹಸಿಮೆಣ್ಸಿಕಾಯಿ 5-6 ತಗೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ 1/2 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ, 1 ಹಿಡಿ ಕೊತ್ತಂಬರಿ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಒಣಕೊಬ್ಬರಿ ಹಾಕೋತಾ ಇದ್ದೀನಿ, ಅರ್ಧ ಇಂಚು ಬೆಲ್ಲ, ಸ್ವಲ್ಪ ಇಂಗು, ಹುಣಸೆಹಣ್ಣು ರಸ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಪ್ಯಾನಲ್ಲಿ 2-3 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜಾರ್ಗೆ ಫ್ರೈ ಮಾಡಿರೋಂಥ ಮಸಾಲಾನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸಿಪ್ಪೆ ತೆಗೆದಿರೋಂಥ ಕಡಲೆಕಾಯಿ ಬೀಜನ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಏರ್ ಫ್ರೈಯರಲ್ಲಿ ಹಾಗಲಕಾಯಿನ ಹಾಕಿ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿ 15 ಮಿನಿಟ್ಸು ಅದನ್ನು ಸ್ವಲ್ಪ ಕ್ರಿಸ್ಪ್ ಆಗೋ ಥರ ಫ್ರೈ ಮಾಡ್ಕೋತೀನಿ. ನೀವು ಏರ್ ಫ್ರೈಯರಲ್ಲಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೋದು. ಈಗ ಪ್ಯಾನ್ಗೆ ಆಯಿಲ್ ಹಾಕಿ ಕರಿಬೇವು ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಹಾಗಲಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೆಷ್ಟು ಫ್ರೈ ಮಾಡ್ಕೋತೀರ ಅಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಟರ್ನೆಸ್ ಇದ್ರೂ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಎಕ್ಸ್ಟ್ರಾಡಿನರಿ ಟೇಸ್ಟ್. ಅದು ಹುಟ್ಟಿದ ಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ, ಅದೇ ಥರ ಏನೇ ಮಾಡಿದ್ರೂ ಕಹಿ ಸ್ವಲ್ಪನಾದರೂ ಇದ್ದೇ ಇರುತ್ತೆ. ಸೊ ಅದರ ಬ್ಯೂಟಿ ಅದು. ಸೊ ಅದು ಇರೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಡಯಾಬಿಟಿಕ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಶುಗರ್ ಲೆವೆಲ್ನ ತುಂಬ ಬ್ಯಾಲೆನ್ಸ್ಡಾಗಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪಾಕಿ ಒಂದು ಮಿಕ್ಸ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಿದ್ದೀನಿ, ಯಾಕಂದರೆ ನಾವು ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಿದ್ದೀವಿ. ನೀವು ಅನ್ನಕ್ಕೆ ಮಾಡಿಕೊಂಡ್ರೆ ಒಂಚೂರು ತೆಳು ಮಾಡ್ಕೊಳ್ಳಿ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಈ ಕರಿ. ಇದನ್ನು ತುಂಬ ಹೊತ್ತು ಬೇಯಿಸ್ಕೋಬೇಕಂತ ಏನೂ ಇಲ್ಲ, ಭಾಳ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು. ಇನ್ನೊಂದು ಕಡಾಯಿಗೆ ಆಯಿಲ್ ಹಾಕಿ ಸ್ವಲ್ಪ ಉದ್ದುದಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ಆ್ಯಡ್ ಮಾಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಗೊಜ್ಜಿಗೆ ಹಾಕಿ ಜಸ್ಟ್ ಮಿಕ್ಸ್ ಮಾಡಬೇಕು ಅಷ್ಟೇ. ಅದನ್ನು ಮತ್ತೆ ಕುದಿಸೋಕ್ಕೆ ಹೋಗಬಾರ್ದು. ಈರುಳ್ಳಿನ ಮುಂಚೆನೇ ಹಾಕ್ಕೊಂಡ್ರೆ ಟೇಸ್ಟ್ ಅನಿಸಲ್ಲ. ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿ, ಈ ಥರ ತಿನ್ನಬೇಕಾದ್ರೆ ನಿಮಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಅಂತ. ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹಾಗಲಕಾಯಿನ ಇಷ್ಟಪಡಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಂದು ವೆಯ್ಟು ತುಂಬ ಸ್ಟ್ರಕ್ ಆಗಿದೆ, ನಂಗೆ ವೆಯ್ಟ್ ಲಾಸ್ ಕೂಡ ಆಗ್ತಿಲ್ಲ ಅಂತ ಹೇಳೋರು ವಾರದಲ್ಲಿ 1 ಸಲ ಹಾಗಲಕಾಯಲ್ಲಿ ಊಟ ಮಾಡೋದ್ರಿಂದ ಅಥವಾ ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಖಂಡಿತ ವೆಯ್ಟ್ ರೆಡ್ಯೂಸ್ ಮಾಡ್ತಾರೆ. ದೇಹದಲ್ಲಿ ಎಷ್ಟು ಕಹಿ ಅಂಶ ಸೇರ್ತಾ ಹೋಗುತ್ತೆ ಅಷ್ಟು ಫ್ಯಾಟ್ ಕೂಡ ಬರ್ನ್ ಆಗ್ತಾ ಇರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ರೆಸಿಪಿಗೋಸ್ಕರ ಮಿನಿ ಕುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.